ಐತಲ್ಲ ಬರ್ರಿ फोटो बीड़ी ड्रेस बदली माडो ಗುಬ್ಬಿ ಮುಕ್ಕಳ ಒಣಕಿ ಜಡದಂಗ ಆಗಿರ್ಬೇಕು. ಅದು ಹೆಂಗ್ರಿ ಗುಬ್ಬಿ ಮುಕ್ಕಳ ಒಣಕಿ ಜಡದ್ರ ಗುಬ್ಬಿ ಬೆಳ್ತಾನ ನೆಳದನ್ನು ಬಿಟ್ಟಿರಬಾರದು. ಹೌದು, ಮುಕ್ಕಳ ಒಣಕಿ ಮಾತ್ರ ಹೋಗಿರಬಾರದು. ಹೌದಲ್ರಿ ಮಾಸ್ತರ? ಹ್ಯಾಂಗ ಡಬ್ಬು ಬಾರಿಸ್ಬೇಕ್ರಿ? ಇದು ಡಬ್ಬು ಬಾರಿಸ್ಲಕತ್ತದ ಯಾಕಡಿ ಮಾಸ್ತರ ಕೂಳ ಬಡ್ದಪ್ಲೆ ಕೂಳ ಬಡದಂಗ ಆಗತ್ತದ. ಕೂಳ ಬಡದಂಗ ಇನ್ನೊಂದು ಬಡದಾಗ ಆಗ್ತದ್ರಿ. ಹೆಂಗ್ರಿ ಮಾಸ್ತರ? ಇನ್ನೊಂದ್ ಯಾವ್ದ್ರಿ ಹೇಳಲ್ಲ ಆಕಿನು? ಹೆಂಗ್ರಿ ಸತ್ತ ಬಳಿಕ ಬಾರಿಸ್ತಾರಲ್ಲ. ಹೌದೌದು. ಹೆಂಗ್ರಿ ಟ್ಯಾಂಕ ಟ್ಯಾಂಕ್ ಅಣಕ ಮತ್ತ ಜಡ್ಡಂಗ ಬುಕ್ಕೊಂಡಂಗ ಅದಕ್ಕ ಇವ್ ಸತ್ತವ್ರ ಮುಂದೆ ಹಲಿಗೆ ಬಾರಿಸದಾಗ ಅಲಕತ್ತದ ಈಕಿ ಹೊಡಿಯೋದು. ಹೌದಲ್ರಿ ಮಾಸ್ತರ? ಅದು ಒಮ್ಮಿದೊಬ್ಲಿ ಹೆಂಗ ಆಗ್ಯದ ಹೆಣ್ಮಗಳಿಗೆ ಅಂದ್ರ ಇರ್ವಿ ಕರೋ ಕೂಡಲೇ ಹೆಂಗ ಆಗ್ತದ ನೋಡ್ರಿ ಹೆಣ್ಮಗಳಿಗೆ. ಒಮ್ಮಿದೊಬ್ಲಿ ಇರ್ವಿ ಕಡದಂಗ ಆಗ್ಯದ. ನಾ ಬರೇ ಚೂಟಿ ಬಿಟ್ಟಿನಾಕಿ ಸ್ವಲ್ಪ ಬರೇ ಚೂಟಿ ಬಿಟ್ಟಿನಿ. ಈ ನಮನಿ ಸಿಗದಾಳಕತ್ತದ ಹುಡುಗಿ. ಮತ್ತ ಜೋಕಿಚ್ಚಿ ಹುಡಿದ್ರ ಜ್ವಾಗಿ ಚೂಟದ್ರಪ್ಪ ಅವಕರಿಗೆ ಉಳಿಯಂಗಿಲ್ಲ. ಮಧ್ಯಾಹ್ನದಾಗ ಮರ್ಗ ಆಗ್ಬೇಕಾಗ್ತದ. ಅದಕ್ಕ ಎಂತಿಂತವ್ರಿಗೆ ಮಾತ್ರ ನೀಗಿಲ್ಲ. ಹೌದಲ್ರಿ ಮಾಸ್ತರ? ಆದಿರೇನ ಆಗಿ ಹೋದವ್ರು ಸರಿ ಅಂತ ಹೇಳ್ತಾರ ಅವ್ರು. ಹೌದು. ಸ್ವತಃ ಇವ್ರು ಅಕ್ಕಮಾದೇವಿನ ಏನ್ ಹೇಳ್ಯಾರ ಹೆಣ್ಣಿನ ಬಳಗಕ್ಕ? ಏನ್ ಹೇಳ್ರಿ? ಒಂದು ಶಿಶಿನ ರೋಡ್ ಹಾಕಿ ಕೊಟ್ಟಾಳಕಿ ಅಕ್ಕಮಾದೇವಿ. ಹೌದು. ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ಯಾಳ ಏನತ್ತ? ಏನ್ ಹೇಳ್ರಿ ಮಾಸ್ತರ? ಹೆಣ್ಮಕ್ಳು ಕಡಿಮೆ ಅದ ತಿಳ್ಕೊಂಡೆ ಮಾತ್ರ ಹೆಣ್ಣಿಗೆ ಬುದ್ಧಿ ಹೇಳ್ಯಾರ ಅವರು. ಹೌದು. ಗಂಡ ಕಡಿಮೆ ತಪ್ಪ ಗಡ್ಡಿಗೆ ಬುದ್ಧಿ ಹೇಳ್ತಿದ್ರು ಅವರು. ಹೆಣ್ಣಿಗೆ ಅಕ್ಕಮಾದೇವಿ ಏನ್ ಹೇಳ್ಯಾರ? ಏನ್ ಹೇಳ್ತಾರ್ರಿ? ತಂದೆ ಸತ್ತರ ತಲೆ ಹೋದಂತೆ, ತಾಯಿ ಸತ್ತರ ಕರಳು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಯಳು ಸತ್ತರ ಎಡಗಾಲನ್ನು ಕೆರವ ಸ್ವಾನ ಒಯ್ದಂತೆ ಅಂತ ಹೇಳ್ತಾಳಕ್ಕಿ. ಹೌದು.
ಯಾವ ಹೆಂಡತಿ ಗಂಡನ ಹದ್ದ ಪ್ರಕಾರ ಇರಂಗಿಲ್ಲ. ಗಂಡ ಒಂದು ಊಟ ಮಾಡಿಸೋದು ಗಂಡ ಗಳಕ್ ಹೋಯ್ತಪ್ಪ ಅಂತಂದ್ರೆ ಹಿಂದ್ಗಡೆ ಇವು ಒಲಿ ಸಂಧ್ಯಾ ಕೂತು ಮೆತ್ತಗನ್ನ ಮಾಡಿ ಬೆಳಿತಿರ್ತಾವ ನೋಡು. ಇಂಥ ದರಿದ್ರ ಹೆಣ್ಮಕ್ಳು ಸಾತ್ರ ಏನಂತಾಳಕಿ ಏನಂತಾಳ್ರಿ ಮಾಸ್ತರ? ನಾವೇನ್ ಹೈಕೋಡ್ ಬಿಟ್ಟಿರ್ತೀವಿ ನೋಡ್ರಿ ಅರ್ಧ ಕಿಲೋವ. ಹಿಂದಿನವ್ರು ಏನ್ ಮಾಡ್ತಿದ್ರು ಮಾಸ್ತರ? ಗಡ್ಡಿ ಮೆಟ್ ಹಾಕ್ತಿದ್ರು. ಗಡ್ಡಿ ಮೆಟ್ಟ ಅವ್ರು ಗಡ್ಡಿ ಮೆಟ್ಟ ಹಾಕೋತಿದ್ರು. ಅದಕ್ಕೆ ಏನ್ ಮಾಡ್ತಿದ್ರು? ಅರ್ಧ ಕಿಲೋ ಗಟ್ಲೆ ಒಂಬಾಣಿ ಹಾಕ್ತಿದ್ರು. ಆ ಸೈದೆ ನಾಯಿ ರೊಟ್ಟಿ ಹಾಕ್ಲಾರ ಬಿಟ್ಟಿಗಾಗಿ ಇದ್ರೊಳಗಡೆ ನನಗೆ ಏನ್ರಿ ಸಿಗ್ತದೇನೋ ಲಾಲ ರಸ ತಿಳ್ಕೊಂಡು ಈಚೆಗಡೆ ತಿಪ್ಪೆ ಅಂದ್ ಒಯ್ದು ಆಚೆಗಡೆ ತಿಪ್ಪೆ ಬಿಟ್ಟಿಗಿಂತಲೂ ಕನಿಷ್ಠ ಅಂತ ಹೌದಲ್ರಿ ಹೇಳಾರಿದು. ಯಾರು ಹೇಳ? ಅಕ್ಕಮಾದೇವಿ ಹೇಳ. ಆಗಿನ ಕಾಲದಾಗ ಇವ್ರು ಅಕ್ಕಮಾದೇವಿ ಹೇಳ. ಇವ್ರೇನ್ ಹೇಳ್ತಾರ? ಪುಕ್ಕಮಾದೇವಿ. ಈ ಮಸೀಬ್ನಾಳ ಪುಕ್ಕಮಾದೇವಿ ಈಕಿನ ಯಾವ ಬೇರೆ ನಡ. ಹೌದು. ಸುಮ್ಮನೆ ಹೇಳಾರ್ದೆ ಕೇಳುವುದು ವಿಷಯ. 5 ಸಾರಿ ಅಂದಿರ್ಬೇಕು ಮಾಸ್ತರ. ಏನಂತಿ? ಬಬಲಾದಿ ಸದಾಶಿವನಪ್ಪನ ಕಡೆಗೆ ನಾವು ಹೋಗೇ ಇಲ್ಲ ಒಟ್ಟೆ. ಬಬಲಾದಿ ಸದಾಶಿವನಪ್ಪನ ನಾವು ಏನ್ರಿ ಮಾತಾಡಿವ್ರಿ ಯಾವಾರ? ಇಲ್ಲ. ನಾವು ಮಾತಾಡಿದ್ ಯಾವರೇ ಬೇರೆ ಮಹಾಲಕ್ಷ್ಮಿ ಮಾತಾಡಿವಿ. ಹೌದು. ಎಲ್ಲಿ ಹೋಗ್ಯಾಳಿಕಿ? ಎಲ್ಲಿ ಹೋಗ್ಯಾರ? ನಮ್ಮ ಸದಾಶಿವನ ಕಡೆ ಹೋಗ್ಯಾರ. ನಮ್ಮ ಸದಾಶಿವನ ಕಡೆಗೆ ಬಂದಾಳ. ಹೌದು. ಸದಾಶಿವನೊಬ್ಬ ಅವ್ನು ನಾವು ಒಟ್ಟೆ ವಿಷಯನೇ ಮಾತಾಡಿಲ್ಲ. ನಾವು ಮಾತಾಡಿದ್ದೇವಪ್ಪ ಅಂತಂದ್ರೆ ನೀವು ಮಾತಾಡ್ಬೇಕು ತಂಗಿ. ಹೌದಲ್ರಿ. ನೀವು ಅಗಾವ್ ಕಂಪನಿ ಅದ್ರಿ. ಹೌದಲ್ರಿ ಮಾಸ್ತರ. ಕೇಳಾರ್ದೆ ಸುಮ್ನೆ ಮದ್ರು. ನೀವೇ ಹೇಳಿರಲ್ಲ ಆಗಲಿ ಚಟ ಬಿದ್ದದಕ್ಕಿಗಿ ಊಟ ಬಿಟ್ರೆ ಅಂದ್ರೆ ಕಂಡಪಟ್ಟಿ ಚೀಜಾಡ್ತದಂತ ಅಗಾಳ ಒಂದು ಮಾತು ಹೇಳ. ಏನ್ ಹೇಳ್ರಿ? ವೀರಭದ್ರ ದೇವ್ರ ಇವತ್ ತಮ್ಮ ಹತ್ರ ಯಾರಿಗೆ ಚೌಡಮ್ಮಗ ಹೇಳ್ರಿ ಮಾಸ್ತರ. ನೀವು ಇಷ್ಟು ಮಂದಿ ಕೂತೀರಿ ಇಲ್ಲಿ ದೇವ್ರ ಹೊತ್ತು ತಿರುಗುತ್ತೀರಿ. ಆಕಿ ಏನೋ ತಂಗಿ ಅದಾಳ ಹಾಕಲ್ರಿ ವೀರಭದ್ರ ದೇವ್ರಿಗೆ. ಈ ಕಡೆ ಸ್ವಲ್ಪ ಗೊತ್ತಿಲ್ಲ. ಮೊದಲು ವೀರಭದ್ರ ದೇವ್ರು ಹುಟ್ಟ್ಯಾನ, ಹಿಂದ್ರಗಡೆ ಈಕಿ ಚೌಡಾಮ್ ಹುಟ್ಟ್ಯಾಳ. ಹೌದು. ಚೌಡಾಮಣಿ ಹಾಕತ್ತ ಅವ ತಮ್ಮತ್ ನೋಡ್ರಿ. ಇದು ಕಿಸಬಾಯಿ ಇದು ಎಲ್ಲಿ ಹೊಡ್ಕೊಂಡ್ ಬಂದ ಶಾಸ್ತ್ರ ಗೊತ್ತಿಲ್ಲ. ಹೌದು. ಇಂಥ ಡೂಪ್ಲಿಕೇಟ್ ಯಾವ ನಡೆಸಬೇಡ ತಂಗಿ. ಅದಕ್ಕೆ ಹೇಳ್ರಿ ಮಾಸ್ತರ. ಮೂಲ ಕುರುವದ ಇಲ್ಲಕ್ಕಿಂದು. ಹೌದಲ್ರಿ. ಮತ್ ನಿನಗೆ ಯಾರ ಬಂದು ನಡಬರಕ್ ಹಿಡಿತಿದ್ರು ಖರೆ ಏನ್ ಮಾಡೋದು? ಅವರು ಹೊತ್ತು ಸುಮ್ ಬಿಟ್ಟಾರ. ಸುಮ್ ಬಲಕ್ಲಿ ನಾವು ಹಿಂಗೆ ಒದರ್ಕೋತ ಹೋಲಿ ತಿಳ್ಕೊಂಡು ಬಿಟ್ಟಾರ. ಹೌದಲ್ರಿ ಮಾಸ್ತರ. ಅದಕ್ಕ ಬಬಲಾದಿ ಸದಾಶಿವನಪ್ಪನ ಕೈಗೆ ಹೋಗ್ಯಾಳ. ಹೋಗ್ಯಾಳ. ಅಲ್ಲಿ ಯಾರೋ ಶೀತಿ ಮನಿ ಒಳಗ ಹೋಗಿ ಮಾತ್ರ ಬೇಡ್ಕೊಂಡತ್ತವ ಚಿಕ್ಕಪ್ಪಯ್ಯ. ಹೌದಲ್ರಿ. ನನಗ ಇರ್ಲಾಕ ಜಾಗ ಕೊಡುವ ತಿಳ್ಕೊಂಡು ಬೇಡ್ಕೊಂಡನತ್ತವ. ಹೌದಪ್ಪ. ಅವ ಎದ್ರ ಸಂಬಂಧ ಕರ್ಸ್ಕೊಂಡನಕ್ಕಿಗಿ? ಎದ್ರ ಸಂಬಂಧ ಕರ್ಸ್ಕೊಂಡ್ರಿ? ಊರೊಳಗೆ ಬರುವಂತ ಏನು ಪಿಲಾಕಿ ರೋಗ ಬಂದಿತ್ತಲ್ಲ, ಆ ಪಿಲಾಕಿ ರೋಗ ಕಳೆಯುವ ದೋಷದಿಂದ ಅಕ್ಕಿ ಕರ್ಸಿದ್ದ. ಹೌದು. ಕರ್ಸಿದ ಖರೆ ಅದ. ಪಿಲಾಕಿ ರೋಗ ಅದು ಎಲ್ಲ ಹಾಳ ಬಳಿಕ ಹಿಂದ್ರಗಡೆ ಅವ ಏನಂದಾನ? ಏನಂದನ್ರಿ ಮಾಸ್ತರ? ಕೆಲಸ ಬಗ್ಗೆ ಹರಿದ ವಾಪಸ್ ಹೋಗಿ ನೀನು ಜಾಗಿಗೆ ಅಂದ. ನಾವು ಯಾಕೆ ಹೋಗ್ಲಿಲ್ಲ? ಈಕಿ ಮಗಳ ಅಲ್ಲೇ ಹೋಗ್ಯಾಳ. ಅಲ್ಲಾಕ ಇರ್ಬೇಕು ಅವನು ಬಲ್ಯಾಕ. ಅವ್ನು ಬಲ್ಲಿದ ಕೆಲಸ ಮುಗುದಿತ್ತಿಲ್ಲ. ಮತ್ತೆ ಅಲ್ಲಾಕ ನೀ ಇರ್ಬೇಕಾಗಿತ್ತು. ಅವ್ನು ಬಲ್ಯಾಕ ಹೋಗತ್ ಹೇಳನವ. ನಿನ್ ಕೆಲಸ ಮುಗುದದ, ನೀ ಅಲ್ಲಿ ಇಲ್ಲಿ ಇರಬೇಡ ಹೇಳನವ. ಇರಬೇಡ ಅಂದ್ರು ಸಹಿತ ಅವನು ಬಲ್ಯಕ್ಕೆ ಉಳ್ಕೊಂಡಳ. ಯಾರು ಮಾಸ್ತರ? ಇವ್ರು ಚಂದ್ರಾವತಾಯಿ. ಹೌದು. ಅದಕ್ಕೆ ತಂಗಿ ಅವ ಕರ್ಸು ಮಾಡಿದ್ ಯಾವಾರೇ ಭಾರಿ ಅದ. ಹೌದಲ್ರಿ. ನೀ ಹೇಳು ಯಾವಾರ ಬ್ಯಾರೆ ಅದ. ಹೌದು. ಏನು ಕೊಲ್ಲಾಪುರ ಮಾಯಿ ಕಡೆ ಏನ್ ಹೋಗಿದ್ದಿ? ಕೊಲ್ಲಾಪುರ ಮಾಯಿ ಬಗ್ಗೆ ಏನಾರ ಹೇಳಿದ್ಯಪ್ಪ ಅಂತಂದ್ರೆ ಒಪ್ಕೋತಿದ್ದೇನ. ಅದು ಇದು ಬಿಟ್ಟಿದಿ. ಎಮ್ಮಿ ಕರ ತಂದು ಆಕಳಿಗೆ ಹಚ್ಚಲಕತ್ತಿದಿ, ಆಕಳ ಕರ ತಂದು ಎಮ್ಮಿಗೆ ಹಚ್ಚಲಕತ್ತಿದಿ. ಹೌದು. ಕೂತವ್ರೆಲ್ಲ ಏನಾರ ನಿನ್ ಮುಂದೆ ಎಲ್ಲರೂ ದೊಡ್ಡ ನೀ ತಿಳ್ಕೊಂಡಿದಿ. ಹಾಗೆ ತಿಳಿಬೇಡ್ರಿ ನೀವು. ಗಂಡ ಹಾಡವ್ ಏನ್ ಹಾಡ್ಯಾನ, ಈ ಹೆಣ್ಮಗಳು ಏನ್ ಹೇಳಕತ್ತಾಳ ಅನ್ನೋದು ಗೊತ್ತಾಗ್ತದಲ್ಲ ನಿಮ್ಗೆ ಎಲ್ಲರಿಗೆ. ಹೌದು. ನಾವ್ ಹೇಳಿದ್ವಿ ಗುರು ರೇವಣ ಸಿದ್ಧಂದು. ಈಕೆ ಹೇಳಕತ್ತಾಳ ಬಬಲಾದಿ ಸದಾಶಿವನಪ್ಪನದು. ಹೌದು. ಶಿವ ಅಂತ ಬರ್ತದಲ್ರಿಪ್ಪ, ಅದಕ್ಕೆ ಆ ಕಡೆ ದಾರಿ ಹಿಡ್ದಾಳ. ಬಬಲಾದಿ ಸದಾಶಿವಪ್ಪ ಅನ್ನೋ ಸಾಮಾನ್ಯ ಇದ್ದಿದ್ದಿಲ್ಲ ಅವ. ಹೌದು. ಸರ್ಕಾರದವರು ಬಂದು ಹಿಡಿಲಾಕ್ ಬಂದ್ರು ಅವನಿಗೆ. ಸರಿ ಅದಂತ. ಸರಿ ಅದ ತಿಳ್ಕೊಂಡ್ಗೆ ಹಿಡಿಲಾಕ್ ಬಂದ್ರು. ಆ ಕೊಡದೋಗಿಟ್ಟಿರುವಂತ ದಾರುಕ್ ಮಾತ್ರ ಬಂದು ಮುಟ್ಟಿದ್ರು. ಮಗನ ನೀ ಯಾವಾಗ ಬಂದು ಈ ಶರ್ಯಕ್ ನೀ ಮುಟ್ಟಿದೆಪ್ಪ ಅಂತಂದ್ರ ಹೊಳಿ ಒಳಗಿರುವಂತ ಏನು ಸಮುದ್ರ ನೀರ್ ಅದಲ್ಲ, ಆ ಕೃಷ್ಣ ನದಿನೇ ಪೂರಾ ಮಗನ ಧಾರು ಮಾಡಿ ಬಿಡ್ತೀನಿ, ಯಾರಿಗೆ ಹಿಡಿ ತಿಡಿ ಅಂದ. ಹೌದು. ಸರ್ಕಾರದವ್ರು ಬಂದಾಗ ಪೂರಾ ಹೊಳಿನೇ ಧಾರು ಮಾಡಿ ಬಿಟ್ಟಾನವ. ಹೌದಲ್ರಿ ಮಾಸ್ತರ. ಇಂತ ತಾಕತ್ ಅವ್ರು ಬಲ್ಯಾಕದ ತಂಗಿ. ಅವ್ರು ಮಾಡ್ಲಾರ್ದಂತ ಯಾವ ಶಿವ ಪರಮಾತ್ಮ ಮಾಡ್ಲಾರ್ದಂತ ಕೆಲಸ ನಮ್ಮ ಬರೇ ಭಕ್ತರು ಮಾಡ್ಯಾರ. ಹೌದು. ಈಕಿ ಹೇಳಕತ್ತಾಳ, ಅವ್ರಿಗೆ ಕಡಿಮೆ ಮಾಡಿ ಈಕಿ ಸಖಿ ಮಾಸ್ತರ.
ಮದುವೆ ಹಾಣ್ತಿ ಪಟ್ಟದ ಮರಿ ಪಟ್ಟಣಕ್ಕ ಹಾರೇನ ಕಟುಕ ಮಠದ ಮರಿ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವ್ರಿಗೆ ಎದರ್ಲೆ ಹೊರ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವರಿಗೆ ಎದರ್ಲೆ ಹೊಡೆದಾರೇನೋ ಅಚ್ಚುತ ಅರುಣನಾದಾರೇನೋ ಕಚ್ಚಿ ಹರ್ಕಗ ಕರುಣೆ ಬಂದೆ ಸಾಚಾದ ಕವಿಯ ಹುಚ್ಚ ಮೀರ ಸೈವಗ ಯಾರು ಬಗೆಯಾರೇನೋ ಸಾಚಾದ ಕವಿಯ ಹುಚ್ಚ ಮೀರ ಯಾರು ಬಗೆಯಾರೇನೋ ಯಪ್ಪ ಹಾಡುದು ಎಲ್ಲ ಸರಿಯಾಗಿ ನಡೀತು ಮಸಿಬ್ನ ಹುಡುಗಿದು ಗದ್ದಲನೆ ನಡೀತ ಗದ್ದಲ ಬಾರ ಅಭಿಷಾಯಪ್ಪ ಮಾಶಾಳ ಊರಾಗ ನಿನ್ನಂಗ ಗದ್ದಲ ಮಾಡೋರು ಬಹಳ ಮಂದಿ ಬಂದು ಹೋಗ್ಯಾರ ಊರಾಗ ನೀನು ಈ ಕಡೆ ಮಾತ್ರ ಬಂದು ಸಿಕ್ಕಿದೆ ಮಾಶಾಳ ಅವ್ರ ಕೈ ಇದಕ್ಕಿಂತ ಮೊದಲ ಎಂತಿಂತ ಹೆಣ್ಮಕ್ಳು ಎಲ್ಲರೂ ಮಾತ್ರ ಬಂದರ ಹುಡುಗಿ ನೀನು ಸ್ವಲ್ಪ ಲೆಕ್ಕದ ಮ್ಯಾಗ ಹಾಡುವುದು ಮಾತ್ರ ಕಲಿಯ ಏನ ಮ್ಯಾಗ ಮತ್ತೊಂದು ಮಾತ ಹೆಣ್ಮಗಳು ನೋಡ್ರಿ ಬಹಳ ಚಂದ ಹೇಳಲ್ಲ ನಮಗ ಹೌದೌದು ಹೇಳ್ಯಾರ ಅವ್ರವ್ರಿಗೆ ಬೇಕಾಗಿ ಮಾತ್ರ ಮಕ್ಕಳು ಹಳದಾರ ಅಂತಾಳ ನಮಗ ಹೌದು ಹೌದು ಈಗ ಎಷ್ಟೋ ಮಂದಿ ಶರಣರಾಗಿ ಹೋದರು ಭೂಮಿಯ ಮ್ಯಾಗ ಅವ್ರಿಗೆ ಹೊಟ್ಟೆ ಕಾಮ ಇಲ್ಲ ಏನ್ರಿ ಜಗತ್ತದ ಒಳಗ ಯಾವ ನಮ್ಮ ಅರಳುಗುಡಿಗೆ ಶರಣ ಬಸವಗ ಜಗನೇ ಅಪ್ಪ ಅಂತಾರ ಅವಾಗ ಅವ ಯಾವ ಹೆಣ್ಣಿಗೆ ತಗೊಂಡು ಹಡದ ಜಗತ್ತದ ಯಾರಿಗೆ ಮಾತ್ರ ಹಡದಿಲ್ಲ ಅವ ಜಗನೇ ಅಪ್ಪ ಅಂತ ಕರೀತಾರ ಅವಾಗ ಈಕೆ ಒಂದು ತಿಪ್ಪಲ ಶಾಸ್ತ್ರ ಹೊಡ್ಕೊಂಡು ಮಾತ್ರ ಬಂದಾಳೆಲ್ಲೀಗ ನಿನ್ನ ಹೆಣ್ಣಿಗೆ ಬಿಟ್ಟಾಗ ದೇವರಾಗಿ ಉಳಿದಾರ ಜಗತ್ತದ ಒಳಗ ಹೆಣ್ಣಿಗೆ ಹಿಡಿದವರು ದೇವರ ಆಗಿಲ್ಲ ತಂಗಿ ಭೂಮಿ ತಲೆ ಮ್ಯಾಗ ಎಲ್ಲ ಲಿಂಗನ ಹೆಂಡತಿ ಗರ್ಭವತಿ ಇದ್ಳು 8 ತಿಂಗಳ ತುಂಬಿತು ಅಕ್ಕಿಗೆ ಎನ್ನ ಅವಾಗ ಮಾತ್ರ ಮರಣ ಹೊಂದ್ಯಾಳ ಭೂಮಿಯ ಮ್ಯಾಗ ತಗೊಂಡಾನ ಮೈ ಮ್ಯಾಗ ಇದ್ದಿದ್ದು ಅರಿವಿ ಹರ್ಕೊಂಡಾನ ಆಗಿನ ಟೈಮಿಗ ಅದೇ ಬೂದಿನ ಮಾತ್ರ ಮೈಗೆ ಹಚ್ಕೊಂಡು ನಡೆದಾನ ಅವಾಗ ಅವ ಸೀದಾ ಯಾರ ಬಲ್ಲಿ ಬಂದ ನಮಗೂ ಗೊತ್ತಿಲ್ಲ ಇವಳೀಗ ಬಂದೆ ಸಿದ್ಧಲಿಂಗ ನಿನ್ನ ಸನ್ನಿಧಿಗೆ ನಾನು ಬಂದೆ ಎಂದು ಸೀದಾ ಲಕ್ಷಣ ಗ್ರಾಮಕ್ಕ ಬಂದನ ಎಲ್ಲ ಲಿಂಗ ಅವಾಗ ಲಕ್ಷಣ ಕೀರ್ತಿ ಸಣ್ಣದಲ್ಲ ಬಿಚ್ಚಿ ಹೇಳುವ ತೀರೋದಿಲ್ಲ ಪಂಚಾಳ ಮತದ ಸಿದ್ಧಲಿಂಗ ಮುತ್ಯ ಕಕ್ಕಳ ಮೇಲೆ ಅವ್ರ ಹಿಂಗ ಎಲ್ಲಿ ನಾಗಮನ ತಾಯಿ ಹೊಟ್ಟಿಲ ಹುಟ್ಟಿ ಬಂದನ ಜಗದಾಗ ಆನಂತ ಪವಾಡ ಮಾಡಿ ಹೋಗ್ಯಾನವ ಭೂಮಿಯ ಮ್ಯಾಗ ಸಿದ್ಧಲಿಂಗನ ಹೇಳ್ತೀನು ಶ್ರೀಶೈಲಕ್ಕೆ ಹೋಗೋ ಟೈಮ್ ನಡಬರ್ಕೆ ಮಾತ್ರ
ಹೇಳ್ತಾನ ಆಕಿಗೆ ಬಿಟ್ಟು ಹೋದಾಗೆ ದೇವರಾಗಿ ಉಳಿದ ಜಗತ್ತಾದ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ್ರಿ ಮಾಸ್ತರ ಈ ಹೆಣ್ಮಗಳ ಬಲ್ಲಿ ಪರಿಪೂರ್ಣ ಆದಂತ ಜ್ಞಾನ ಇಲ್ಲಿಕ್ಕಿಗೆ ಹೌದು ಹೌದು ಹಾಪು ಬುದ್ಧಿ ಅದ ಹೆಣ್ಮಗಳೇನೆ ಹೌದಲ್ರಿ ಮಾಸ್ತರ ಸಣ್ಣಕ್ಕೆದಾಳಿಕಿ ಈಕಿಗೆ ಪರಿಪಕ್ವವಾದಂತ ಜ್ಞಾನ ಇಲ್ಲ ಗುರು ಈಕಿ ಮಾಡ್ಕೊಂಡಿಲ್ಲ ಗುರುವಿನ ಕಡೆ ಹೋಗಿ ಉಪದೇಶ ತೆಗೆದುಕೊಂಡಂತವ್ರಿಗೆ ಗೊತ್ತಾಗ್ತದ ಮಾತ ಹೌದಲ್ರಿ ಮಾಸ್ತರ ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರ ಹೌದು ಹೌದು ತಾಯಿಯ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರೇನು ಯಾರು ಅಂದಿರಲ್ರಿ ಮಾಸ್ತರ ಕಾಯದ ಹಂಗ ನೀಗುವ ತನಕ ದೊರೆಯದಣ್ಣ ಮುಕ್ತಿ ಹೌದು ಹೌದು ಈ ಶರೀರ ಹಂಗ ನೀಗದಾಗೆ ಮಾತ್ರ ಮುಂದೆ ದೇವರಾಲಕ್ ಬಂದದ ಅಂತ ಹೇಳ್ಯಾರ ಈಕಿ ಹೇಳಕತ್ತಾವ ನನ್ನ ಪಾಕೆಟ್ಗೆ ನೆಂಬ್ರಿ ಹೌದು ಹೌದು ಸಮಸ್ಯೆ ಹೊಂಟದ ಮಾತ ಹೆಂಗ ಕೈಲಾಸಗಿರಿ ಪರ್ವತ ಏನಾವತಿ ಪಾಂಡವರು ದ್ರೌಪದಿಗೆ ತಗೊಂಡ್ ಕೇಸಿ ಸ್ವರ್ಗನಾಗ ಹೋಗ್ಯಾರ ದ್ರೌಪದಿನ ತಳಗ್ ಬಿದ್ದ ಕೇಸಿ ಸತ್ತಾಳು ಇದು ಒಂದು ಮಾತಿಪ್ಪಲದ ಮತ್ತೀಕಿ ಅನ್ಲಾಗತ್ತವಲ್ಲ ಹೆಣ್ಣಿಲಿಂದ ಮೋಕ್ಷ ಆಗ್ಯದ ಹೆಣ್ಣಿಗೆ ಕೈ ಹಿಡಿದವರು ಮೋಕ್ಷಕ್ಕೆ ಹೊಂದ್ಯಾರ ಮತ್ತ ಅದೇ ಕೈಲಾಸಗಿರಿ ಪರ್ವತಕ್ಕೆ 5 ಮಂದಿ ಏರ್ತಿದ್ರು ಹೌದು ಹೌದು ಮತ್ತ ಕೈ ಹಿಡಿದ ಕೈ ಬಿಡಿಸ್ಕೊಂಡು ತಳಗ್ ಬಿದ್ದು ಸತ್ತಾಳಲ್ಲ ಯಾರು ದ್ರೌಪದಿ ಮತ್ತ ಆಕಿನಿಂದ ಮುಕ್ತಿ ಆಗ್ತಿತ್ತಂದ್ರ ಅವ್ರು ತಗೊಂಡ್ ಹೋಗ್ಬೇಕಾಗಿತ್ತಲ್ಲ ಒಬ್ಬನೇ ಧರ್ಮ ಮ್ಯಾಗ ಹೋದ ಎಷ್ಟು ಮಂದಿ ನಮ್ಮ ಭೂಮಿ ಮ್ಯಾಗ ಮಾತ್ರ ಶರಣರಾಗಿ ಹೋಗ್ಯಾರ ಯಾರು ಮಾತ್ರ ಹೆಂಡ್ರಿಗೆ ತಗೊಂಡವ್ರು ಹೋಗೇ ಇಲ್ಲ ಮುಂದಕ್ಕ ಇಲ್ಲೇ ನಡಬರ್ಕೆ ಬಿಟ್ಟು ಹೋಗ್ಯಾರ ಇವಕ್ಕೆಲ್ಲ ಹೌದು ಅವಾಗ ಮಾತ್ರ ಮುಂದೆ ದೇವರಾಗ್ಯಾರ ಅವ್ರು ಅದಕ್ಕ ಈ ಶರೀರ ಅಂದ್ರೆ ಹೆಂಗದ ಕ್ಷಣಿಕವಾದಂತ ಸುಖ ಅದ ತಂಗಿ ಬಸವಣ್ಣ ಹೇಳ್ತಾನ ಏನ್ ಹೇಳ್ತಾನ್ರಿ ಮಾಸ್ತರ ಶಾಸಿಕಾಲದಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಕೂಡಲ ಸಂಗಮ ದೇವ ಅಂದಾನ ಬಸವಣ್ಣ ಹೌದಲ್ರಿ ಮಾಸ್ತರ ಇವ್ರು ಹೇಳ್ತಾರ ಏನ್ ಮಾಡಿದ್ರು ಸದ್ಯಕ್ಕೆ ನಮ್ಮ ತಾಯಿ ಬಲ್ಯಕ್ಕೆ ಮಾಡ್ಬೇಕು ಹೊಟ್ಟೆಗೆ ಮಾತ್ರ ಏನ್ ಮಾಡ್ಯಾನ ಹನುಮಂತ ದೇವ್ರು ಇದ್ದು ಅರಿವಿ ನುಂಗಂದಾನಂತ ಹೌದಲ್ರಿ ಒಂದ್ ನಿಮಿಷ ರೀ ಇಲ್ಲಿ ಜನ ಇದ್ರಬೇಕಲ್ಲ ಇಲ್ಲಿ ಕೂತಾರ ಅವ್ರಿಗೆ ಗೊತ್ತೇದ ಹನುಮನ್ ದೇವರಾಗ್ಲಿ ಯಾವ ದೇವರಾಗ್ಲಿ ಹೊಟ್ಟೆ ಕೂಸಿದ್ದಾಗ ಅರ್ಬಿ ನುಂಗದಾಗ ಅದು ಅರ್ಬಿ ಕಡೆ ಹೋಗ್ತದ ಮತ್ತೆ ಕೂಸಿನ ಪಿಶ್ವಾಗ ಹೋಗ್ತದೋ ಏನು ಒತ್ತಾಟಿ ಹೋಗ್ತದೋ ಮತ್ತ ಅಲ್ಲಿ ಹ್ಯಾಂಗ್ ಸುತ್ತಕೊಂಡವ ಅವ ಹ್ಯಾಂಗ್ ಸುತ್ತಕೊಂಡ ಇಲ್ಲ ಏನಂತ ವಿಷಯ ಅದು ಅವ್ ಜಾಗಗಳು ಅಲಕ್ ಮಾಸ್ತರ ಜಾಗ ಮೂತ್ರ ಬರೋದೇ ಬೇರೆ ಹೌದು ದೋಣಿ ಬರೋದೇ ಬೇರೆ ಊಟದ ಖಾನಿನೇ ಬೇರೆ ಮತ್ತೆ ಈ ಕಡೆ ನುಂಗಿದೇನು ಆ ಕಡೆ ಹೋಗ್ಬಿದ್ದದು ಏನ್ ತೆಳಗ್ ಹೋಗ್ಬಿದ್ದದು ಅವ್ರೇನ್ ಹೇಳ್ತಾರ ಮಾಸ್ತರ ಪ್ರತಿಯೊಂದು ಮಾತು ಏನ್ ಹೇಳ್ತಾರ ಅವರು ದೇವರೊಬ್ಬ ನಾಮ ಹಲವು ಹೌದು ಹೇಳೋರು ತಾವೇ ಮತ್ತೇನ್ ಕೇಳೋದು ಏನು ಮಸೂದೆ ಗಂಟೆ ಹಾಕಿಲ್ಲ ನಮ್ಮ ಸಿದ್ದರಾಮೇಶ್ವರ ಗುಡಿಯಾಗ ಹುಕಂ ನಡೀತದ ಎಲ್ಲ ನಡೀತದ ಅಲ್ಯಾಕ ನಡೆಯಂಗಿಲ್ಲ ಅಂತ ಅವ್ರು ಕೇಳ್ಯಾರ ಹುಕಮ್ಮ ಅವ್ರ ವಚನ ಸುಳ್ಳಕ್ ಬರಂಗಿಲ್ಲ ಅದಕ್ಕೆ ಏನ್ ಹೇಳ್ತಾನ ಏನಂತ ಹೇಳ್ತಾನ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಹೌದು ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಲಿಂಗದ ಮೇಲೆ ನಿಷ್ಠಿವಿಲ್ಲದ ಭಕ್ತನಿದ್ದು ಫಲವೇನಯ್ಯ ಶಿವ ಶಿವ ಇದ್ದರೆ ಹೋದರೆ ಹಸಿದ ಹಾಳೆಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತಾನ ಹೌದು ಯಾರು ಹೇಳಾರ ಯಾರು ಬಸವನ್ ಹೇಳ್ತಾನ ಗಂಡನ ಮೇಲೆ ಸ್ನೇಹ ಇರ್ಬೇಕಂತ ನೀ ಮತ್ತೊಬ್ರ ಮೇಲೆ ಇರಬಾರ್ದು ಹೆಂಡತಿ ಮೇಲೆ ಇರ್ಬೇಕಂತ ಬರ್ವಾನೇನ್ರಿ ಅವ ಇಲ್ಲ ಹಾಗ ಬರೀಕ್ ಬರಂಗಿಲ್ಲ ಮಾಸ್ತರ ಇನ್ನೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರವ್ರು ಅಂದಾರ ಮಾತ ಕಲೋಕೆ ನಿತ್ಯ ಜನ್ನತೆ ಅಂತ ಖುರಾನ್ದಾಗ ಬರುವಂತವ್ರು ಹೇಳ್ಯಾರ ಏನಾವ ಅದಕ್ಕೆ ಅಲ್ಲ ನಂಗಿಲ್ಲ ಬರ್ದಾರ ಖರೆ ಬರ್ದಾರ ಯಾರು ಬರ್ದಾರ ಅದು ಯಾರು ಬರ್ದಾರ ಅನ್ನೋದು ಮಾತ್ರ ನಾವು ಭಾಳ ವಿಚಾರ ಮಾಡ್ಬೇಕಲ್ರಿ ವಿಚಾರ ಹೆಂಗ ತಾಯಿ ಅನ್ಬೇಕಾದ್ರೆ ಯಾರು ಅಂತಾರ ಮಗ ಇದ್ದವ ತಾಯಿ ಅಂತಾನ ತಾಯಿಗೆ ಮಗ ಇದ್ದವ ತಾಯಿ ಅಂತಾನ ತಾಯಿ ಕಾಲ ತೆಳಗ ಕೈಲಾಸ ಅಂತ ಹೇಳ್ಯಾನ ಮತ್ ಅದೇನ್ ಹೇಳ್ತಾರ ಮಾಸ್ತರ ಏನ್ ಹೇಳ್ಯಾರ ಆ ಕೈಲಾಸದ ಬಾಗಿಲ್ಲ ನಮ್ಮ ಅಪ್ಪನ ಅಂತ ಹೇಳ್ತಾನ ಮತ್ತ ಕೈಲಾಸದ ಬಾಗಿಲ್ಲ ಬಾಪ್ ಹೇ ಅಂತ ಹೇಳ್ತಾನ ಅದೇ ಕುರಾನದೊಳಗ ಅಲ್ಲ ಮಗನಿಗೆ ಹೆಂಗ್ ದೊಡ್ಡ ಕೇಳ ಗೊತ್ತ ನಿಮ್ಗ ಹಾಲು ಕುಡಿಸಾನ ಬಟ್ಟಿ ತೊಳ್ಯಾನ ಕುಂಡಿ ತೊಳ್ಯಾನ ಜಳಕ ಮಾಡ್ಸಾನ ಇದು ಕಂಡಪಟ್ಟಿ ಆನಂದ ಆಗಿ ಏನಂದದ ಇದು ನಮ್ದು ಸ್ವರ್ಗಿದ್ದು ನಮ್ ತಾಯಿ ಕಾಲ್ ತೆಳಗದ ಅಂತ ಅದಕ್ಕೆ ಹುಡುಗಂತದ ಮಾಸ್ತರ ಏನೋ ತಿರಿಯಾರ ಬಟ್ಟಿಗೆ ಅಂದ್ರೆ ಸಣ್ಣಾಗಿದ್ದಾಗ ಅಂದ್ರ ಹೆಣ್ಣೆ ಹೆಚ್ಚಿತ್ತಪ್ಪ ಅಂತಂದ್ರ ಗಾಂಡಿದ್ದಾವ ಏನ್ ಬರೀತಿದ್ದ ಏನ್ ಬರೀತಿದ್ರಿ ಮಾಸ್ತರ ಅಮಾರ ಜೋರುಕ ನಿಚ್ಚೆ ಜನ್ನತ್ ಹೈತೆ ಎಲ್ಲರ ಬರ್ದಿತ್ತಂದ್ರೆ ಹೇಳ ಇತಿಹಾಸದೊಳಗೆ ಹಾಡಕಿನ ಬಿಡ್ತೀವಿ ಜೋರು ಅಂದ್ರೆ ಯಾರು ಹೆಂಡತಿ ಪಾಲದ ತೆಳಗ ಕೈಲಾಸ ಎಲ್ಲರ ಬರ್ದಾರೇನು ಬರ್ದಿಲ್ಲಲ್ರಿ ಮಾಸ್ತರ ಗಂಡಗ ಹೆಂಡತಿ ಸಣ್ಣಕ್ಕಿನೇ ಹೆಂಡತಿಗೆ ಗಂಡ ದೊಡ್ಡವದಾನ ತಾಯಿಗೆ ಮಗ ಸಣ್ಣವನೇ ಮಗನಿಗೆ ತಾಯಿ ದೊಡ್ಡಕ್ಕಿ ಹೌದಲ್ರಿ ಮಾಸ್ತರ ಅದಕ್ಕೆ ಅವ ಏನ್ ಮಾಡ್ಯಾರ ಮಗ ಇದ್ದವ ಏನ್ ಮಾಡ್ಯಾರ್ರಿ ಹಮಾರ
ಮಾಕೆ ಕದಂ ನೀಚೆ ಜನ್ನತ್ತ ಅಂದಾನವ. ಹಾ ಹಾ ಅದು ಮಗ ಅಂದಿದ ಮಾತಂದ್ರೆ ಇದು ಬಂದು ತಿಪ್ಪಲಿ ಶಾಸ್ತ್ರಕ್ಕೆ ಹೊಡ್ಕೊಂಡ್ ಕೂತ. ಮತ್ತೊಂದು ಕೇಳಿ ಮಾಸ್ತರ ಏನತ್ತ ಏನ್ ಕೇಳಂದ್ರೆ ಕೃಷ್ಣ ಜಾರೆಂಬ ಬೇಡ ಹುಡುಗ ಹಾ. ಆ ಮಾಸ್ತರ ಮಹಾಭಾರತ ವಿಷಯ ನೀ 3 ಮಂದಿ ಓದ್ಕೊಂಡಿಲ್ಲ, ಹಾ. ಒಬ್ಬರು ನೀ 3 ಮಂದಿ. ಆ ಕುರುಕ್ಷೇತ್ರ ಯುದ್ಧದೊಳಗ ಏನಾಗ್ಯದ ಇವತ್ತು ಬೇಡ ನಾಳಿಂತ್ರ ಹೇಳಿ. ಹಾ ನೀಗ ಮೊದಲೇ ಒಂದ್ ಏನ್ ಕೇಳಿದಾನ ಹನುಮಂತ ಕೇಳಿದ್ರೆ ನಾವು ಇವನ್ ಕೇಳಿದ. ಹಾ. ಹನುಮಂತಗ ಮೂಲ ತತ್ವದಾಗ ವ್ಯಾಕರಣ ಯಾರು ಕಲಿಸಿರಪ್ಪ ಅಂತ ಕೇಳಿದದು ಅಲ್ಲೇ ಬಿಟ್ರ. ಹಾ ಇಲ್ಲ ಅಲ್ಲೇ ಬಿಟ್ಟಿಲ್ರಿ. ಹಾ. ವ್ಯಾಕರಣ ಯಾರು ಕಲಿಸಿರ ಅಂತ ಕೇಳಿದದು ಅಲ್ಲೇ ಬಿಟ್ರಿ. ಈಗ ಮಹಾಭಾರತದಾಗ ಬಂದಿದೆ ಕೃಷ್ಣನ ಸುದ್ದಿ ಕೇಳಿ. ಹಾ. ಆ ಕುರುಕ್ಷೇತ್ರ ಯುದ್ಧದೊಳಗ ಹಾ. ಮಹಾಭಾರತದೊಳಗ ಹಾ. ಕುರುಕ್ಷೇತ್ರ ಯುದ್ಧದೊಳಗ ಈ ಕೃಷ್ಣ ವಯಸ್ಸು ಎಷ್ಟಿತ್ತು ಹಾ 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 ಇದು ಮಾಸ್ತರ ನಾಳಿಂತ ಬಿಡುಗಡೆ ಮಾಡನಿ. ಈ ಮತ್ತೆ ಕೇಳಕತ್ತಿದಿ ಮಾತಿದೊಂದು ಕೇಳ್ತಿದ ನಿಂಗ ಹಂಗೆ ಉಳಿಯಲೇಕ. ಹಾ. ಈಗ ಇದೊಂದು ಕೇಳಿ ನೋಡು ಮಾಸ್ತರ್, ಯಾಕಂದ್ರ ಹಾ. ಆ ಜಾರೆಂಬ ಬೇಡ ಹುಡುಗನಂತ ಈ ಕೃಷ್ಣ ಇವ್ರು ಹೇಳ್ಯಾರ. ಹೌದು. ಹುಡುಗಿಗೆ ಬಂದ್ರೆ ಅವ ಕಾಲಿಗೆ ಹೊಡೆದಿಲ್ಲ, ಹಾ ಹಾ ಬ್ಯಾರೆ ಬೇರೆ ತೇಲಿ ಹೊಡೆದನ. ಹೌದು. ಅದು ನಿನಗೆ ಹೇಳೋದು ಬೇಡ, ನಿನಗೆ ಏಟ್ ಕೇಳಿದಾನ. ಹಾ. ಈಗ ಕೃಷ್ಣ ಹಾ. ಆ ಕುರುಕ್ಷೇತ್ರ ಯುದ್ಧದೊಳಗ ಈ ಕೃಷ್ಣಗೆ ಎಷ್ಟು ಆಯುಷ್ಯ ಇತ್ತು, ಎಷ್ಟು ವರ್ಷ ಆಗಿತ್ತು, ವಯಸ್ಸು ಎಷ್ಟಿತ್ತು, ಎಷ್ಟು ವಯಸ್ಸಾಗಿತ್ತು, ಹಾ, ಏನು ಮತ್ತೆ ಸಣ್ಣ- ಎಷ್ಟು ವರ್ಷ ಆದ್ಮೇಲೆ ಇವ ಸತ್ತಾನ. ಹೌದು 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 ಅದೆಷ್ಟು ಹೇಳಿ ಮಾಸ್ತಾರ ನಾಳಿಂತ್ರ ಹೇಳಿ ಹಾ, ಹಾ, ಹಾ. ನೋಡಮ್. ಹೇಳ್ತಾರೆ ನೀ ಶಾಣೆ. ಎದ್ರ ಹೋದಿ ಮಾತ್ರ ಅದರನ್ನೇ ಕೇಳ್ತೀನಿ ಹಿಂಗ. ಹಾ. ಮಾತ್ರ ರಾಮಾಯಣದಲ್ಲೇ ಕೇಳ್ತೀನಿ. ಹಾ. ಹಾ ನಡೀಲಿ ನಡೀಲಿ ಮಾಸ್ತರ.